ವೀಕ್ಷಕರೇ ನಮಸ್ಕಾರ. ಇವತ್ತಿನ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಹಿಂದಿನ ಸಂಚಿಕೆಯಲ್ಲಿ ನಮ್ಮ ಹೃದಯದ ಬಗ್ಗೆ, ಹೃದಯದ ಆರೋಗ್ಯದ ಬಗ್ಗೆ, ಅದರಲ್ಲಿ ಸಾಮಾನ್ಯವಾಗಿ ನಾವು ಏನೋ ಒಂದು ತೊಂದರೆ ಆಗಿದೆ, ಚೆಸ್ಟ್ ಪೇಯ್ನ್ ಅಥವಾ ನೋವಾಗಿದೆ ಅಂತ ಯಾವುದೋ ಒಂದು ತೊಂದರೆ ಇಟ್ಕೊಂಡು ಹೃದಯದ ಡಾಕ್ಟರ್ ಹತ್ರ ಹೋದಾಗ ಅವರು ಯಾವ್ಯಾವ ಟೆಸ್ಟ್ ಮಾಡ್ತಾರೆ, ಯಾಕೆ ಮಾಡ್ತಾರೆ, ಏನೇನೆಲ್ಲ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆನ ಶುರು ಮಾಡಿದ್ವಿ. ಅದರಲ್ಲಿ ಬ್ಲಡ್ ಟೆಸ್ಟು ಮತ್ತು ECG ಮತ್ತು TMT ಇಲ್ಲಿವರೆಗೂ ನಾವು ಡಾಕ್ಟರ್ ಹತ್ರ ವಿಷಯನ ತಿಳ್ಕೊಂಡಿದ್ವಿ. ಇವತ್ತು ಅದೇ ವಿಷಯವಾಗಿ ನಾವು ಅದರ ಮುಂದಿನ ಭಾಗ, ಈಗ TMT ಆದಮೇಲೆ ಅಲ್ಲಿ ಹೃದಯದ ಪ್ರಾಬ್ಲಮ್ಮು ಏನಿದೆ ಅಥವಾ ಇಲ್ಲ ಅನ್ನೋದು ಕನ್ಫರ್ಮೇಷನ್ಗೋಸ್ಕರ ನಾವು ಆ ಟೆಸ್ಟ್ನ ಮಾಡ್ತೀವಿ ಅಂತ ಹೇಳಿದರು ಡಾಕ್ಟ್ರು. ಸೊ ಇನ್ನು ಕನ್ಫರ್ಮೇಷನ್ ಇದ್ದರೆ ಅಥವಾ ಅಲ್ಲಿ ಪ್ರಾಬ್ಲಮ್ ಆಗಿದೆ, ಹೃದಯಕ್ಕೆ ಏನೋ ಪ್ರಾಬ್ಲಮ್ ಆಗಿದೆ ಅಂದರೆ ಮುಂದೆ ಏನು ಮಾಡ್ತಾರೆ ಅಥವಾ ಅದನ್ನು ಬಿಟ್ಟು ಬೇರೆ ಇನ್ನೇನೆಲ್ಲ ಟೆಸ್ಟ್ಗಳಿದೆ ಅನ್ನೋದ್ರ ಬಗ್ಗೆ ನಾವು ಅದರ ಮುಂದಿನ ಭಾಗವಾಗಿ ತಿಳ್ಕೊಂಡು ಬರೋಣ. ಇದನ್ನು ಈ ವಿಷಯವಾಗಿ ತಿಳಿಸೋಕ್ಕೆ ನಮಗೆ ಆಸ್ಟರ್ RV ಆಸ್ಪತ್ರೆ ಬೆಂಗಳೂರು ಇಲ್ಲಿ ಹೃದಯ ತಜ್ಞರಾಗಿರೋ, ಶಸ್ತ್ರಚಿಕಿತ್ಸಾ ತಜ್ಞರಾಗಿರುವಂತಹ ಡಾಕ್ಟರ್ ದಿವಾಕರ್ ಭಟ್ರವರು ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಸ್ವಾಗತಿಸಿ ಮಾತಾಡಿಸಿ ಇವತ್ತಿನ ನಮ್ಮ ವಿಷಯದ ಬಗ್ಗೆ ತಿಳ್ಕೊಂಡು ಬರೋಣ. ಬನ್ನಿ ಡಾಕ್ಟರ್, ನಮಸ್ಕಾರ. ನಮ್ಮ ವಾಹಿನಿಗೆ ಮತ್ತು ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಾವು ಹಿಂದಿನ ಸಂಚಿಕೆಯಲ್ಲಿ ಸಾಮಾನ್ಯವಾಗಿ ಹೃದಯದ ಪ್ರಾಬ್ಲಮ್ ಅಂತ ಬಂದಾಗ ನೀವು ಏನೇನು ಶುರು ಮಾಡ್ತೀರಾ ಟೆಸ್ಟ್ಗಳು, ಬ್ಲಡ್ ಟೆಸ್ಟು ಮತ್ತು ECG, TMT ಇಲ್ಲಿವರೆಗೂ ನಾವು ಏನು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ನಾವು ಈ ಕೆಲವೊಂದು ಬಿಗಿನಿಂಗ್ ಟೆಸ್ಟ್ಗಳು ಮಾಡ್ತೀವಿ ಅಂತ ಹೇಳಿದ್ರಿ. ಈಗ ಅದಾದಮೇಲೆ ಈಗ TMTನಲ್ಲಿ ಕನ್ಫರ್ಮ್ ಮಾಡ್ಕೊಳಕ್ಕೆ ಮಾಡ್ತೀವಿ ಅಂತ ಹೇಳಿದ್ರಿ, TMT ಟೆಸ್ಟ್ನ. ಈಗ ಅದರ ಮುಂದಿನ ಭಾಗವಾಗಿ ನೀವು ಅಂದರೆ ವಿಷಯನ ನಮಗೆ ತಿಳಿಸ್ಕೊಡಿ. TMTಲಿ ಕನ್ಫರ್ಮೇಷನ್ ಬಂದರೆ ಇವರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದರೆ ನೆಕ್ಸ್ಟ್ ಏನು ಮಾಡ್ತೀರಾ, ಅಥವಾ ಇಲ್ಲ ಅಂದರೆ ಏನು? ಈಗ TMTಲಿ ಪಾಸಿಟಿವ್ ಅಂತ ಹೇಳ್ತೀವಿ. ಪಾಸಿಟಿವ್ ಅಂದರೆ ಆ ಹಾರ್ಟಿಗೆ ಬ್ಲಡ್ ಸಪ್ಲೈ ಕಡಿಮೆ ಇರಬಹುದು ಅಂತ ಬಂದರೆ ಆವಾಗ ಅವನಿಗೆ ಬ್ಲಾಕೇಜ್ ಇರಬಹುದು ಅಂತ ಸಸ್ಪೆಕ್ಟ್ ಮಾಡಿಕೊಂಡು ಆಂಜಿಯೋಗ್ರಾಮ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ಇನ್ನು ಕೆಲವರಿಗೆ ಕಂಪ್ಲೇಂಟೇ ಬೇರೆ ಇರುತ್ತೆ. ಬಂದಾಗ ಅವನು ಸುಸ್ತು ಅಂತ ಹೇಳ್ತಾನೆ, ಅಥವಾ ಸುಸ್ತು ಅಂತ ಹೇಳಿ ಕಂಪ್ಲೇಂಟ್ ಇರೋವನಿಗೆ ಡಾಕ್ಟ್ರ್ ತಪಾಸಣೆ ಮಾಡಿ ನಾನು ಸ್ಟೆಥೋಸ್ಕೋಪ್ ಇಟ್ಟಾಗ ನನಗೇನೋ ಒಂದು ಅಬ್ನಾರ್ಮಲ್ ಸೌಂಡ್ ಕೇಳುತ್ತೆ. ಆವಾಗ ಅವನಿಗೆ ನಾನು ಎಕೋಕಾರ್ಡಿಯೋಗ್ರಾಮ್ ಮಾಡ್ಕೋಬಾ ಅಂತ ಹೇಳ್ತೀವಿ. ಅಂದರೆ ಕಂಟಿನ್ಯೂಸ್ ಆಗಿ ಒಂದು ದಿವಸ ರೆಕಾರ್ಡ್ ಮಾಡಿ. ಅಲ್ಲ, ಅದು ಬೇರೆ, ಅದು ಹೊಲ್ಟ್ರೋದು. ಇಕೋಕಾರ್ಡಿಯೋಗ್ರಾಮ್ ಅಂತಂದರೆ ಒಂದು ಪ್ರೋಬ್ ಇಟ್ಬಿಟ್ಟು ಹಾರ್ಟಲ್ಲಿ 4 ಚೇಂಬರ್ಸ್ ಹೇಗಿದೆ, ವ್ಯಾಲ್ವ್ಸ್ ಹೇಗಿದೆ, ಅದರದ್ದು ಹಾರ್ಟ್ ಫಂಕ್ಷನ್ ಹೇಗಿದೆ, ಎಜೆಕ್ಷನ್ ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ, ಹೋಲ್ಗಳೇನಾದ್ರು ಇದೆಯಾ, ಮಸಲ್ ಥಿಕ್ನೆಸ್ ಎಷ್ಟಿದೆ, ಇವೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಅದು ಎಷ್ಟೊತ್ತು ರೆಕಾರ್ಡ್ ಮಾಡಬೇಕು ಡಾಕ್ಟರ್? ಅದೊಂದು 5-10 ನಿಮಿಷ ಆಗುತ್ತೆ. ಅಲ್ಲೇ ಹಾಸ್ಪಿಟ್ಲಲ್ಲೇ ಮಾಡ್ತೀರಾ? ಇದೆಲ್ಲ OPD ಬೇಸಿಸ್ ಟೆಸ್ಟ್ಗಳು. ಸೊ ಯಾವ ಮನುಷ್ಯನಿಗೆ ಎಕೋ ಮಾಡಿಸ್ಬೇಕು, ಯಾವ ಮನುಷ್ಯನಿಗೆ TMT ಮಾಡಬೇಕು ಅನ್ನೋದು ಪೇಷಂಟ್ ಕಂಪ್ಲೇಂಟ್ ಮೇಲೆ, ಆಮೇಲೆ ಡಾಕ್ಟ್ರ್ ತಪಾಸಣೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ಕೆಲವರಿಗೆ ನಾನು 2 ಟೆಸ್ಟು ಕೇಳ್ಬೋದು. 2 ಅಂದರೆ ಯಾವುದು? TMT ಏನು ಮಾಡಿಸ್ಕೊಂಡು ಬಾ, ಎಕೋನು ಮಾಡಿಸ್ಕೊಂಡು ಬಾ ಅಂತ ಕೇಳ್ಬೋದು. ಓಕೆ ಡಾಕ್ಟರ್, ಈಗ ನಾವು TMT ಅಂತ ನಾವು ಮಾತಾಡ್ತಾ ಇದ್ವಿ. TMTಲಿ ನಿಮಗೆ ಡೌಟ್ ಬಂದರೆ ಇದು ಹಾರ್ಟ್ ಪ್ರಾಬ್ಲಮ್ ಇರ್ಬೋದು ಅಂತ, ಅವಾಗ ಅವನಿಗೆ ಆಂಜಿಯೋಗ್ರಾಮ್ ಮಾಡಲೇಬೇಕು ಅವನಿಗೆ. ಬಟ್ ಆಂಜಿಯೋಗ್ರಾಮ್ ಮಾಡೋಕ್ಕಿಂತ ಮೊದಲು ಹಾರ್ಟ್ ಫಂಕ್ಷನ್ ಎಷ್ಟಿದೆ ಅಂತ ನೋಡ್ಕೋಬೇಕು. ವೀಕ್ನೆಸ್ ತುಂಬ ಇದ್ದರೆ ಆಂಜಿಯೋಗ್ರಾಮ್ ಕಷ್ಟ ಆಗ್ಬೋದು. ಹಾಗಾಗಿ ಹಾರ್ಟ್ ಫಂಕ್ಷನ್ ನೋಡಲಿಕ್ಕೆ ಅಂತ ಎಕೋ ಮಾಡಿಸ್ಕೋಬಾ ಅಂತ ಹೇಳ್ತೀವಿ. ಇಕೋ ಅನ್ನೋದು ನೆಕ್ಸ್ಟ್, ಇಕೋ ಕಾರ್ಡಿಯೋ ಪ್ಯಾರಲಲ್ ಒಂದೊಂದರಲ್ಲಿ ಒಂದೊಂದು ಇನ್ಫಾರ್ಮೇಷನ್. ಇಕೋಕಾರ್ಡಿಯೋಗ್ರಾಮ್ ಅಂತ. ಕಾರ್ಡಿಯಾ ಅಂದರೆ ಹಾರ್ಟು, ಗ್ರಾಮ್ ಅಂದರೆ ಹಾರ್ಟಿಗೆ ಸಂಬಂಧಪಟ್ಟಿದ್ದಂಥ ಒಂದು ಟೆಸ್ಟು. ಇಕೋ ಅಂತಂದರೆ ಈ ಅಲ್ಟ್ರಾಸೋನಿಕ್ ವೇವ್ಸನ್ನು ಬಿಟ್ಬಿಟ್ಟು ಅದರದ್ದು ರಿಫ್ಲೆಕ್ಷನ್ಗಳನ್ನು ಸ್ಟಡಿ ಮಾಡುತ್ತೆ ಆ ಮಷಿನ್. ಓಕೆ, ಇದರಲ್ಲಿ ರೇಡಿಯೇಷನ್ ಏನಿರಲ್ಲ? ಆ ಥರ ಏನೂ ಇಲ್ಲ, ಅಬ್ಸಲ್ಯೂಟ್ಲಿ ನೋ ರೇಡಿಯೇಷನ್. ಅಲ್ಟ್ರಾಸೋನಿಕ್ ವೇವ್ಸ್ ಅಂತ ಇರುತ್ತೆ. ಅದು ಆ ಪ್ರೋಬಿಂದ ಬರುತ್ತೆ, ಪೀಜೋ ಎಲೆಕ್ಟ್ರಿಕ್ ಮಟೀರಿಯಲ್ ಅಂತ ಇರುತ್ತೆ, ಅದರಿಂದ ಬರುತ್ತೆ. ಅದು ವೇವ್ಸ್ ಹೋಗ್ಬಿಟ್ಟು ಆ ರೆಸಿಸ್ಟೆನ್ಸ್ ವಾಪಸ್ ಬರುತ್ತೆ, ರಿಫ್ಲೆಕ್ಷನ್. ಇದನ್ನು ಆ್ಯಕ್ಚುಲಿ ಈ ಅಲ್ಟ್ರಾಸೋನಿಕ್ ವೇವ್ಸನ್ನು ಅರ್ಲಿಯರ್ ಸಬ್ಮೆರಿನ್ ಕಂಡುಹಿಡಲಿಕ್ಕೆ ಯೂಸ್ ಮಾಡ್ತಿದ್ರು ನಮ್ಮ ಡಿಫೆನ್ಸ್ ನೇವಿ ಸಿಸ್ಟಮಲ್ಲಿ. ಸಮುದ್ರಗಳಲ್ಲಿ ಸಬ್ಮೆರಿನ್ ಬರ್ತಾ ಇದ್ರೆ ಅಥವಾ ಎಲ್ಲೋ ಶಾರ್ಕ್ ಬರ್ತಾ ಇದೆ, ಹೆಂಗೆ ಬರ್ತಾ ಇದೆ ನೋಡೋಕ್ಕೆ ಅಲ್ಟ್ರಾಸೋನಿಕ್ ವೇವ್ಸ್ ಬಿಟ್ಟು ಅದರ ರಿಫ್ಲೆಕ್ಷನ್ ಸ್ಟಡಿ ಮಾಡಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಸೊ ಇದು ಶಬ್ದ ಇದ್ರ ಮೇಲೆ ಅಲ್ಟ್ರಾಸೋನಿಕ್ ವೇವ್ಸ್ ಅಂದರೆ ಅದು. ಅದನ್ನು ಯೂಸ್ ಮಾಡೋದಕ್ಕೆ ಈ ಎಕೋಕಾರ್ಡಿಯೋಗ್ರಾಮ್ ಅಂತ. ಇಕೋ ಅಂತಂದರೆ ರಿಫ್ಲೆಕ್ಟ್ ಆಗೋದು. ಈಗ ನಾನು ಈಗ ಅಲ್ಟ್ರಾಸೋನಿಕ್ ವೇವ್ಸ್ ಬಿಟ್ಟರೆ ಈ ಗ್ಲಾಸಿಂದ ಈ ಕಡೆ ರಿಫ್ಲೆಕ್ಟ್ ಆಗಿ ಬರುತ್ತೆ, ಆವಾಗ ಇದರದ್ದೊಂದು ಇಮೇಜ್ ಬರುತ್ತೆ.
ಅದನ್ನು ಕಂಪ್ಯೂಟರೈಸ್ಡ್ ಅನಲೈಸ್ ಮಾಡಿ ಪ್ರತಿಧ್ವನಿ ಅಂದಾಗೇನೆ ಇದು ಪ್ರತಿ ಶಬ್ದ ಅದರಿಂದ ನೋಡೋದು. ಇದು ಸಾಮಾನ್ಯವಾಗಿ ಎಷ್ಟೊತ್ತು, ಒಂದು 10 ನಿಮಿಷ ಆಗುತ್ತೆ, 5-10 ನಿಮಿಷ ಆಗುತ್ತೆ. ಎಕೋಕಾರ್ಡಿಯೋಗ್ರಾಫರ್ ಎಕ್ಸ್ಪರ್ಟೈಸ್ ಮೇಲೆ ಹೋಗುತ್ತೆ, ಅಥವಾ ನಾವು ಯಾವುದನ್ನು ನೋಡ್ಲಿಕ್ಕೆ ಹೊರಟಿದ್ದೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಸಪೋಸ್ ಒಂದು ಮನುಷ್ಯನಿಗೆ ಏನೋ ಅಬ್ನಾರ್ಮಲ್ ಸೌಂಡ್ ಇದೆ ಅಂದರೆ ಅಲ್ಲಿ ಹೋಲಿಂದ ಬರ್ತಾ ಇದೆಯೋ, ವ್ಯಾಲ್ಯೂಯಿಂದ ಸೌಂಡ್ ಬರ್ತಾ ಇದೆಯೋ, ವ್ಯಾಲ್ಯೂ ಲೀಕ್ ಆಗ್ತಾ ಇದೆಯೋ ಅಂತ ಅಷ್ಟೇ ನೋಡಬೇಕು, ಬೇಗ ಆಗ್ಬಿಡುತ್ತೆ. ಇನ್ನೊಬ್ಬನಿಗೆ ಹಾರ್ಟ್ ಫಂಕ್ಷನ್ ನೋಡಬೇಕು, ಸಿಂಪ್ಟಮ್ಸ್ ಮೇಲೆ ನೀವು. ಹೌದು ಫಸ್ಟ್ ಅದಕ್ಕೆ ನಾನು ಹೇಳಿದೆ, ಫಸ್ಟ್ ಪೇಷಂಟ್ ಬಾಯಿಂದ ಯಾವ ಕಂಪ್ಲೇಂಟ್ ಬರುತ್ತೆ, ಆಮೇಲೆ ಡಾಕ್ಟರ್ ಚೆಕ್ ಮಾಡಿದಾಗ ಇನ್ನು ಬರುತ್ತೆ. ಈಗ ಎಲ್ಲ ಒಂದೊಂದು ಲೈನ್ ಹಿಡ್ಕೊಂಡು ಹೋದಂಗೆ ಅದು. ಹೌದು. ಸೊ ಅವನು ಪೇಷಂಟ್ ಕಂಪ್ಲೇಂಟ್ ಹೇಳಿದಾಗ ಒಂದು ಹಾರ್ಟ್ ವೀಕ್ ಇರ್ಬೋದು ಅಂತ ಅನಿಸಿದ್ರೆ ನನಗೆ, ನಾನು ಅವನಿಗೆ ಎಕೋ ಮಾಡಿಸ್ಕೋಬಾ ಅಂತ ಹೇಳ್ತೀನಿ, TMT ಮಾಡಿಸಲ್ಲ. ಯಾಕೆಂದರೆ ವೀಕ್ ಹಾರ್ಟ್ ಇರೋನ್ನ TMT ಮಷಿನ್ ಮೇಲೆ ಹೋದರೆ ಅವ್ನು ಕೊಲಾಪ್ಸ್ ಆಗಿ ಜೀವಕ್ಕಪ್ಪಾಯ ಆಗ್ಬೋದು. ಅವಾಗ ಹಾರ್ಟ್ ಫಂಕ್ಷನ್ನು, ಹಾರ್ಟ್ ಮಸಲ್ಲು, ಹಾರ್ಟ್ ವ್ಯಾಲ್ವ್ ಹೇಗಿದೆ, ಹಾರ್ಟಲ್ಲಿ ಹೋಲ್ ಇದೆಯೋ ಅದನ್ನು ನೋಡೋದು ಇಂಪಾರ್ಟೆಂಟ್. ಅದನ್ನು ನೋಡ್ತೀವಿ. ಕಂಪ್ಲೀಟಾಗಿ ಹೃದಯ ಏನು ಹೆಂಗಿದೆ ಮತ್ತು ಅದ್ರದ್ದು ಶಕ್ತಿ ಹೇಗಿದೆ ಅದನ್ನು ನೋಡೋಕ್ಕೆ ಎಕೋಕಾರ್ಡಿಯೋಗ್ರಾಮ್, ಎಜೆಕ್ಷನ್ ಫ್ರಾಕ್ಷನ್, ಮಸಲ್ ಸ್ಟ್ರೆಂತ್ ಎಷ್ಟಿದೆ ಅಂತ ಅದನ್ನು ನೋಡೋಕ್ಕೆ ಎಕೋಕಾರ್ಡಿಯೋಗ್ರಾಮ್ ಅಂತ ಹೇಳ್ತೀವಿ. ಅದರಲ್ಲೂ ವೆರೈಟೀಸ್ ಇದೆ. ಸಿಂಪಲ್ ಎಕೋಕಾರ್ಡಿಯೋಗ್ರಾಮು, M ಮೋಡು, ಆಮೇಲೆ ಡಾಪ್ಲರ್ ಅಂತ ಹೇಳ್ತೀವಿ. ಅದರಲ್ಲಿ ಬ್ಲಡ್ ಯಾವ ವೆಲಾಸಿಟಿಯಲ್ಲಿ ಹೋಗ್ತಾ ಇದೆ, ಎಷ್ಟು ರೆಸಿಸ್ಟೆನ್ಸ್ ಬರ್ತಾ ಇದೆ, ಬೇರೆ ಬೇರೆ ಇದೆ. ಆಮೇಲೆ 2 ಡೈಮೆನ್ಷನಲ್ ಅಂತ ಇದೆ, 3 ಡೈಮೆನ್ಷನಲ್ ಅಂತ ಇದೆ. 3 ಡೈಮೆನ್ಷನ್ ಅಂದರೆ ಅಲ್ಲಿ ವ್ಯಾಲ್ವಲ್ಲಿ 3 ಡೈಮೆನ್ಷನ್ಸ್ ಬರುತ್ತೆ ನಮಗೆ. ಸೊ ಈಗ ಇದರಲ್ಲಿ ಬೇರೆ ಬೇರೆ ಟೆಸ್ಟ್ಗಳಿದೆ ಅಂದಾಗ ಎಕೋದಲ್ಲೇನೆ ಯಾರ್ಯಾರಿಗೆ ಯಾವ್ಯಾವ ಟೆಸ್ಟ್ಗಳನ್ನ ನೀವು ರೆಫರ್ ಮಾಡ್ತೀರಾ? ಅದೇ ಆ ಪೇಷಂಟ್ ಕಂಪ್ಲೇಂಟ್ ಮೇಲೆ ಹೋಗುತ್ತೆ ಅದು. ಅಥವಾ ನಮಗೆ ಈಗ ಒಬ್ಬನಿಗೆ ಥಿನ್ ಚೆಸ್ಟ್ ವಾಲ್ ಇದೆ, ಎಕೋಕಾರ್ಡಿಯೋಗ್ರಾಮ್ ಪಿಕ್ಚರ್ಸ್ ಚೆನ್ನಾಗಿ ಬರ್ತಾ ಇದೆ ಅಂದರೆ ಅದರಲ್ಲೇ ಎಲ್ಲ ಗೊತ್ತಾಗ್ಬಿಡುತ್ತೆ. ಇನ್ನೊಬ್ಬನು ದಪ್ಪ ಚೆಸ್ಟ್ ವಾಲ್ ಇದೆ ಅಂದರೆ ಅವನಿಗೆ ಎಕೋ ವಿಂಡೋಸ್ ಅಂತ ಹೇಳ್ತೀವಿ. ಈಗ ಎಕೋ ನಾವು ಏನು ಆ ವೇವ್ಸ್ ಬಿಡ್ತೀವಲ್ಲ, ಅದು ನಮ್ಮ 2 ರಿಬ್ಸ್ಗಳ ಮಧ್ಯೆ ಹೋಗಿ ಹಾರ್ಟನ್ನು ಇಮೇಜ್ ತೊಗೊಂಡು ವಾಪಸ್ ಬರೋದು. ಅದು ಸಪೋಸ್ ಒಬ್ಬಂದು ಚೆಸ್ಟ್ ವಾಲ್ ತುಂಬ ದಪ್ಪ ಇದೆ, ತುಂಬ ಫ್ಯಾಟ್ ಇದೆ ಅಂದರೆ ಇಮೇಜಸ್ ಚೆನ್ನಾಗಿ ಬರೋಲ್ಲ. ಆವಾಗ ಅವನಿಗೆ ನಾವು ಟ್ರಾನ್ಸ್ ಈಸೋಫಿಜಿಯಲ್ ಎಕೋಕಾರ್ಡಿಯೋಗ್ರಾಮ್ ಅಂತ ಹೇಳ್ತೀವಿ, TEE ಅಂತ. ಸೇಮ್ ಪ್ರೋಬ್ ಇಲ್ಲಿಂದ ಇಡೋದು ಬದಲು ಬಾಯಿಂದ ಒಳಗೆ ಹಾಕ್ತೀವಿ. ಅದಕ್ಕೆ ಸ್ವಲ್ಪ ಅನಸ್ತೇಷಿಯಾ ಎಲ್ಲ ಕೊಟ್ಕೋಬೇಕು. ಅದಕ್ಕೆ ಅರ್ಲಿ ಮಾರ್ನಿಂಗ್ ಬರಬೇಕು, ಬೆಳಗ್ಗೆ ಏನೂ ತಿಂದಿರಬಾರ್ದು, ಖಾಲಿ ಹೊಟ್ಟೆಲಿರಬೇಕು, ಆ ಥರ ಇರುತ್ತೆ. ಅವೆಲ್ಲ ಸ್ಪೆಷಲ್ ಟೆಸ್ಟ್. ಸೊ ರಫ್ಲಿ ಎಕೋಕಾರ್ಡಿಯೋಗ್ರಾಮ್ ಅಂದರೆ ಹಾರ್ಟ್ನ ಫಂಕ್ಷನ್ ಹೇಗಿದೆ, ಹಾರ್ಟ್ನ ಮಾರ್ಫಾಲಜಿ ಹೇಗಿದೆ, ಅಂದರೆ ಹಾರ್ಟ್ ಡೈಮೆನ್ಷನ್ ಎಷ್ಟಿದೆ, ಚೇಂಬರ್ಸ್ 4 ಚೇಂಬರ್ಸ್ ಇದೆಯಾ, 4 ವ್ಯಾಲ್ವ್ಸ್ ಹೇಗೆ ಕೆಲಸ ಮಾಡ್ತಾ ಇದೆ, 4 ವ್ಯಾಲ್ವ್ಸ್ ಇರುತ್ತೆ, ಕವಾಟಗಳು ಅಂತ ಹೇಳ್ತೀವಿ. ಆಮೇಲೆ ಹಾರ್ಟ್ ಆ ಗೋಡೆಗಳ ಮಧ್ಯೆ ಏನಾದ್ರು ಹೋಲ್ಗಳಿದೆಯಾ ಅದನ್ನು ನೋಡ್ಲಿಕ್ಕೆ. ಅದೆಲ್ಲ ಗೊತ್ತಾಗುತ್ತೆ. ಸೊ ಒಂದೊಂದು ಟೆಸ್ಟಲ್ಲಿ ಒಂದೊಂದು ಇನ್ಫಾರ್ಮೇಷನ್, ಎಕೋಕಾರ್ಡಿಯೋಗ್ರಾಮಲ್ಲಿ ಈ ಇನ್ಫಾರ್ಮೇಷನ್ ಸಿಗುತ್ತೆ. ಇನ್ನು ಅದರಲ್ಲಿ ಮತ್ತೆ 2D 3D ಇನ್ನೊಂದು ಹೇಳಿದ್ರೆ ಟ್ರಾನ್ಸ್ ಈಸೋಫಿಜಿಯಲ್ ಎಕೋಕಾರ್ಡಿಯೋಗ್ರಾಮ್, ಅದು ಯಾರಿಗೆ ಮಾಡಬೇಕು ಅನ್ನೋದು ಡಿಪೆಂಡ್ಸ್ ಆನ್ ದ ಪೇಷಂಟ್. ಈಗ ಒಬ್ಬನು ತಿನ್ನಿದಾನೆ, ಅವನಿಗೆ ಈ ಸಿಂಪಲ್ ಎಕೋಕಾರ್ಡಿಯೋಗ್ರಾಮಲ್ಲಿ ಎಲ್ಲ ಇನ್ಫಾರ್ಮೇಷನ್ ಸಿಕ್ಬಿಡ್ತು ಅಂದರೆ ಬೇರೆ ಏನೂ ಬೇಕಾಗಲ್ಲ. ಅದರಲ್ಲಿ ಸರಿ ಸಿಕ್ಕಿಲ್ಲ ಅಂದರೆ ನಾವು 3D ಮಷಿನ್ ಯೂಸ್ ಮಾಡಬೇಕಾಗತ್ತೆ. ಇಲ್ಲ ಇನ್ನು ದಪ್ಪ ಇದ್ದಾರೆ, ನನಗೆ ಕರೆಕ್ಟ್ ಇನ್ಫಾರ್ಮೇಷನ್ ಸಿಗ್ತಾ ಇಲ್ಲ ಅಂದರೆ ಟ್ರಾನ್ಸ್ ಈಸೋಫಿಜಿಯಲ್ ಮಾಡಿ ಅಂತ ಹೇಳ್ತೀವಿ. ಓಕೆ. ಅದು ಮತ್ತೆ ಇನ್ಯಾವುದಿದೆ ಡಾಕ್ಟರ್ ಇಕೋನಲ್ಲೇ? ಇನ್ನೇನೇನು ಬೇರೆ? ಇನ್ನು ಕೆಲವು ಕಾಂಟ್ರಾಸ್ಟ್ ಇಕೋ ಅಂತ ಹೇಳ್ತೀವಿ, ಸ್ಟ್ರೆಸ್ ಇಕೋ ಅಂತ ಹೇಳ್ತೀವಿ. ಈಗ TMT ಮಾಡ್ದಂಗೆ ಒಂದು ಇಂಜೆಕ್ಷನ್ ಕೊಟ್ಬಿಟ್ಟು ಹಾರ್ಟ್ ರೇಟನ್ನು ಜಾಸ್ತಿ ಮಾಡಿ ಆವಾಗ ಅದು ಹಾರ್ಟ್ ಹೇಗೆ ಕೆಲಸ ಮಾಡ್ತಾ ಇದೆ, ಪಂಪ್ ಮಾಡ್ತಾ ಇದೆ ಅನ್ನೋದು ನೋಡೋಕ್ಕೆ. ಈಗ ನಾನು ಸುಮ್ಮನೆ ಎಕೋ ಪ್ರೋ ಬಿಟ್ಟರೆ ಹಾರ್ಟ್ ರೆಸ್ಟಲ್ಲಿ ಇರುತ್ತೆ, ಬಡ್ಕೊಳ್ತಾ ಇರುತ್ತೆ, ಅದು ಹಾರ್ಟ್ ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ಗೊತ್ತಾಗುತ್ತೆ. ಅದೇ ಹಾರ್ಟನ್ನು ಸ್ವಲ್ಪ ರೇಟ್ ಜಾಸ್ತಿ ಮಾಡಿಬಿಟ್ಟು ಚೆಕ್ ಮಾಡಿದರೆ ಸ್ಟ್ರೆಸ್ ಎಕೋಕಾರ್ಡಿಯೋಗ್ರಾಮ್, ಸ್ಟ್ರೆಸ್ನ ಇಂಡ್ಯೂಸ್ ಮಾಡೋದು. ಅದಕ್ಕೆ ಒಂದು ಇಂಜೆಕ್ಷನ್ ಕೊಡ್ತೀವಿ, ಆವಾಗ ಹಾರ್ಟ್ ಜಾಸ್ತಿ ಹೊಡ್ಕೊಳುತ್ತೆ. ಅವು ಜಾಸ್ತಿ ಹೊಡ್ಕೊಳ್ತಾ ಇದ್ದಾಗ ಹಾರ್ಟ್ ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ಸ್ಟ್ರೆಸ್ ಎಕೋ ಅಂತ ಹೇಳ್ತೀವಿ. ಇನ್ನು ಕೆಲವರಿಗೆ ಹಾರ್ಟಲ್ಲಿ ಒಂದು ಸಣ್ಣ ಹೋಲ್ ಇರ್ಬೋದು ಅಂತ ಡೌಟ್ ಇರುತ್ತೆ ನಮಗೆ. ಆವಾಗ ಅದಕ್ಕೆ ಕಾಂಟ್ರಾಸ್ಟ್ ಎಕೋ ಅಂತ, ಇಲ್ಲಿಂದ ಒಂದು ಸಣ್ಣ ಏರ್ ಬಬಲ್ ಇಂಜೆಕ್ಟ್ ಮಾಡಿ ಅದು ಏರ್ ಬಬಲ್ ಹಾರ್ಟ್ ಒಳಗಡೆ ಯಾವ ಥರ ಮೂವ್ ಆಗ್ತಾ ಇದೆ, ಲೆಫ್ಟಿಂದ ರೈಟ್ ಬರ್ತಾ ಇದೆಯೋ ಅದಕ್ಕೆ ಕಾಂಟ್ರಾಸ್ಟ್. ಇವೆಲ್ಲ ಸ್ಪೆಷಲೈಸ್ಡ್ ಎಕೋಸ್. ಬಟ್ ಹೆಚ್ಚಿನ ಜನರಿಗೆ ಸಿಂಪಲ್ ಎಕೋಕಾರ್ಡಿಯೋಗ್ರಾಮ್ ಸಾಕಾಗುತ್ತೆ, 5-10 ನಿಮಿಷದಲ್ಲಿ ಮುಗಿದೋಗುತ್ತೆ. ಆ್ಯಂಡ್ OPD ಬೇಸಿಸ್, ಅದಕ್ಕೇನು ಅಡ್ಮಿಷನ್ ಬೇಕಾಗಲ್ಲ. ಅದು ಯಾರಿಗೆ ನೀವು ಇನ್ನು ಅಡ್ವಾನ್ಸ್ಡ್ ಅಂದರೆ ನೆಕ್ಸ್ಟ್ ಲೆವೆಲ್ ಎಕೋನ ನೀವು ಸಜೆಸ್ಟ್ ಮಾಡ್ತೀರಾ? ಅದು ಪೇಷಂಟ್ ಮೇಲೆ ಹೋಗುತ್ತೆ. ಯಾವ ರೀತಿ ಸಿಂಪ್ಟಮ್ಸ್ ಇದ್ರೆ, ಸಿಂಪ್ಟಮ್ಸ್ಗಿಂತನೂ ಸಿಂಪ್ಟಮ್ಸ್ ಸಂಬಂಧಪಟ್ಟು ನಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ನು ಸಿಂಪಲ್ ಎಕೋದಲ್ಲಿ ಸಿಕ್ಬಿಟ್ರೆ ನೆಕ್ಸ್ಟ್ ಲೆವೆಲ್ ಟೆಸ್ಟ್ಗೆ ಹೇಳಲ್ಲ. ಪೇಷಂಟ್ ಸಿಂಪ್ಟಮ್ಸ್ ಇದೆ, ಕಂಪ್ಲೇಂಟ್ಸ್ ಇದೆ, ನಾವು ಚೆಕ್ ಮಾಡ್ತಾ ಇದೀವಿ, ನನಗೆ ಅದು ಇದು ಮ್ಯಾಚ್ ಆಗ್ತಾ ಇಲ್ಲ, ಆವಾಗ ನಾನು ನೆಕ್ಸ್ಟ್ ಲೆವೆಲ್ ಟೆಸ್ಟ್ ಕೇಳ್ತೀನಿ. ಎಕೋ ಸ್ಟ್ರೆಸ್ ಎಕೋ ಅಂತ ಹೇಳ್ತೀನಿ, ಅಥವಾ ಇದು ಟ್ರಾನ್ಸ್ ಈಸೋಫಿಜಿಯಲ್ ಅಂತ ಹೇಳ್ತೀನಿ.
ಇಲ್ಲ ಕಾಂಟ್ರಾಸ್ಟ್ ಎಕೋ ಅಂತ ಹೇಳ್ತೀವಿ. ಇದು ಬಿಟ್ಟರೆ ಇನ್ಯಾವುದಾದ್ರೂ ಇದೆಯಾ ಡಾಕ್ಟರ್? ಇಕೋಕಾರ್ಡಿಯೋಗ್ರಾಮಲ್ಲಿ ಇಷ್ಟೇ. ಬಾಕಿ ಸೊ ಒಂದೊಂದು ಟೆಸ್ಟಲ್ಲಿ ಒಂದೊಂದು ಇನ್ಫಾರ್ಮೇಷನ್ ಸಿಗುತ್ತೆ ನಮಗೆ. ಡಾಕ್ಟರ್, ಇದು ನಾವು ಈ ಬ್ಲೂ ಬೇಬಿ ಸಿಂಡ್ರೋಮ್ ಅಂತ ಕೇಳಿದ್ದೀವಿ, ಅಂದರೆ ಗೂಗಲಲ್ಲಿ ಎಲ್ಲೋ ನೋಡಿದ್ದೀವಿ, ಅದು ಏನು ಅಂತ? ಬ್ಲೂ ಬೇಬಿ ಸಿಂಡ್ರೋಮ್ ಅಂದರೆ ಅದು ಕಂಜನೈಟಲ್ ಸೈನೋಟಿಕ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ. ಸೈನೋಸಿಸ್ ಅಂದರೆ ಈಗ ನಮ್ಮದು ರಕ್ತನ ಈ ಪೆರಿಫರೀಸ್ ಎಲ್ಲ ಸ್ವಲ್ಪ ಬ್ಲೂಯಿಶ್ ಇರುತ್ತೆ, ಅಥವಾ ಮಗು ಅತ್ತಾಗ ತುಟಿ ನೀಲಿ ಮಕ್ಕಳ ಕಾಯಿಲೆ. ಅದು ದೊಡ್ಡವರಿಗೆ ಕಂಜನೈಟಲ್ ಅಂದರೆ ಇದು ಕಂಜನೈಟಲ್ ಹಾರ್ಟ್ ಡಿಸೀಸ್ ದೊಡ್ಡವರಲ್ಲೂ ಮ್ಯಾನಿಫೆಸ್ಟ್ ಆಗ್ಬೋದು, ಬಟ್ ಹೆಚ್ಚಿನ ಜನರಿಗೆ ಮಕ್ಕಳಲ್ಲೇ ಕಾಣಿಸ್ಕೊಳ್ಳುತ್ತೆ. ಎಷ್ಟು ವರ್ಷದವರೆಗೂ? ಹುಟ್ಟಿದ ತಕ್ಷಣ ಅಥವಾ ಫಸ್ಟ್ 1 or 2 years. ಸೊ ಬ್ಲೂ ಬೇಬಿ ಸಿಂಡ್ರೋಮ್ ಅಂದರೆ ಆವಾಗ ಶುದ್ಧ ರಕ್ತ ಅಶುದ್ಧ ರಕ್ತ ಮಿಕ್ಸ್ ಆಗಿ ದೇಹದಲ್ಲಿ ಬ್ಲೂ ಕಲರ್ ಆಗೋದು, ಪೆರಿಫರೀಸ್ ಬ್ಲೂ ಆಗೋದು, ಲಿಪ್ಸ್ ಬ್ಲೂ ಆಗೋದು, ಮಗು ಅತ್ತಾಗ ಬ್ಲೂ ಆಗೋದು, ಅಥವಾ ಹಾಲು ಕುಡಿತಾ ಇರಬೇಕಾದ್ರೆ ನೀಲಿ ಲಕ್ಷಣಗಳು ಕಾಣೋದು. ಇದೆ ಅಂತಂದರೆ ತಾಯಿನೇ ಹೇಳ್ಬಿಡ್ತಾರೆ ಮೋಸ್ಟ್ ಆಫ್ ದ ಟೈಮ್. ಮಗು ಹಾಲು ಕುಡಿಬೇಕಿದ್ರೆ ತುಟಿ ಎಲ್ಲ ನೀಲಿ ಆಗುತ್ತೆ, ನೀಲಿ ಕಾಣುತ್ತೆ, ತಾಯಿಗಳು ನನ್ನ ಹೇಳ್ತಾರೆ. ಸೊ ಆ ಕಂಪ್ಲೇಂಟ್ ಇದೆ ಅಂದ ತಕ್ಷಣ ನನಗೆ ಡಾಕ್ಟ್ರಿಗೆ ಫಸ್ಟ್ ಸಸ್ಪೆಕ್ಟ್ ಬರೋದೇ ಹಾರ್ಟಲ್ಲಿ ಹೋಲ್ ಇದೆ ಅಂತ. ಸೊ ಅದನ್ನು ಫಸ್ಟ್ ಸ್ಟೆಥೋಸ್ಕೋಪ್ ಇಟ್ಟು ಕನ್ಫರ್ಮ್ ಮಾಡ್ತೀನಿ. ಸೌಂಡ್ ಅಬ್ನಾರ್ಮಲ್ ಇದೆ ಅಂದರೆ ಹೌದು ಮೋಸ್ಟ್ಲಿ ಇದೆ, ಆವಾಗ ಎಕೋ ಹೇಳ್ತೀನಿ. ಇದಕ್ಕೂ ಆ ಹೋಲ್ಗೂ ಏನು ಸಂಬಂಧ ಡಾಕ್ಟರ್? ಹೋಲ್ ಇರೋದ್ರಿಂದ ಈಗ ಹಾರ್ಟಲ್ಲಿ 4 ಚೇಂಬರ್ಸ್ ಇರುತ್ತೆ. ರೈಟ್ ಸೈಡ್ ಚೇಂಬರ್ಸಲ್ಲಿ ಅಶುದ್ಧ ರಕ್ತ ಇರುತ್ತೆ, ಲೆಫ್ಟ್ ಸೈಡ್ ಚೇಂಬರಲ್ಲಿ ಶುದ್ಧ ರಕ್ತ ಇರುತ್ತೆ, ಪ್ಯೂರ್ ಬ್ಲಡ್, ಇಂಪ್ಯೂರ್ ಬ್ಲಡ್. ಅದೆರಡರ ಮಧ್ಯೆ ಗೋಡೆ ಇರುತ್ತೆ, ಸೆಪ್ಟಮ್ ಅಂತ ಹೇಳ್ತೀವಿ. ಆ ಗೋಡೆಯಲ್ಲಿ ಹುಟ್ಟದಾಗಿಂದನೇ ಹೋಲ್ ಏನಾದ್ರು ಇದ್ದರೆ ಆವಾಗ ಎರಡು ಮಿಕ್ಸ್ ಛೇದಗಳು, ಆವಾಗ ಶುದ್ಧ ರಕ್ತ ಅಶುದ್ಧ ರಕ್ತ ಮಿಕ್ಸ್ ಆಗುತ್ತೆ. ಸೊ ಅಶುದ್ಧ ರಕ್ತ ಶುದ್ಧ ರಕ್ತಕ್ಕೆ ಬಂದುಬಿಟ್ರೆ ಆವಾಗ ಅದು ಬ್ಲೂ ಬೇಬೀಸ್ ಆಗುತ್ತೆ. ಸೊ ದ ಮೂಮೆಂಟ್ ತಾಯಿ ಅಥವಾ ಮಗು ಬ್ಲೂ ಬೇಬಿ ಆ ಥರ ಕಂಪ್ಲೇಂಟ್ಸ್ ಇದೆ ಅಂದ ತಕ್ಷಣ ಡಾಕ್ಟ್ರ್ ಸ್ಟೆಥೋಸ್ಕೋಪ್ ಇಟ್ಟು ಸೌಂಡಲ್ಲಿ ಡೌಟ್ ಬಂದ ತಕ್ಷಣ ಎಕೋಕಾರ್ಡಿಯೋಗ್ರಾಮ್ ಕೇಳೋದು. ಅದಕ್ಕೇ ಆ ಪೇಷಂಟಲ್ಲಿ ಎಕೋಕಾರ್ಡಿಯೋಗ್ರಾಫರ್ಗೆ ಹೋಲನ್ನು ಹುಡುಕೋದು ಇಂಪಾರ್ಟೆಂಟ್ ಇರುತ್ತೆ. ಸೊ ಹೋಲ್ ಇದೆ ಅಂತ ಗೊತ್ತಾಯ್ತು ನಿಮಗೆ, ಹೋಲ್ ಇದೆ ಅಂತ ಸಸ್ಪಿಷನ್ ಬರುತ್ತೆ. ಸಸ್ಪಿಷನ್ ಬಂದ್ಮೇಲೆ ಎಲ್ಲಿದೆ, ಎಷ್ಟು ದೊಡ್ಡದಾಗಿದೆ, ಎಷ್ಟು ಪ್ರಮಾಣದಲ್ಲಿ ಅಲ್ಲಿ ಬ್ಲಡ್ ಮಿಕ್ಸ್ ಆಗ್ತಾ ಇದೆ, ಅದಷ್ಟು ಇನ್ಫಾರ್ಮೇಶನ್ ಅವ್ರಿಗೆ ಗೊತ್ತಾಗುತ್ತೆ. ಅದು ಮೇಲ್ಗಡೆ ಹೋಲ್ ಇದೆಯೋ ಕೆಳಗಡೆ ಹೋಲ್ ಇದೆಯೋ. ಮೇಲ್ಗಡೆ ಇದ್ರೆ ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್ ಅಂತ ಹೇಳ್ತೀವಿ, ಲೋ ಪ್ರೆಷರ್ ಚೇಂಬರ್ಸ್, ಕಲೆಕ್ಟಿಂಗ್ ಚೇಂಬರ್ಸ್. ಕೆಳಗಡೆ ಪಂಪಿಂಗ್ ಚೇಂಬರ್ಸ್ ಇರುತ್ತೆ. ಪಂಪಿಂಗ್ ಚೇಂಬರ್ಸ್ ಮಧ್ಯೆ ಹೋಲ್ ಇದ್ರೆ ಅದನ್ನು ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟ್ ಅಂತ ಇರ್ತೀವಿ. ಸೊ ರಿಸೀವಿಂಗ್ ಚೇಂಬರ್ಸಲ್ಲಿ ಇದ್ದರೆ ಪ್ರೆಷರ್ ಜಾಸ್ತಿ ಇರಲ್ಲ, ಸೌಂಡ್ ಜಾಸ್ತಿ ಕೇಳಲ್ಲ. ಅದೇ ಕೆಳಗಡೆ ಪಂಪಿಂಗ್ ಚೇಂಬರ್ಲಿ ಹೋಲ್ ಇದ್ದರೆ ತುಂಬ ಸೌಂಡ್, ಹಾರ್ಶ್ ಸೌಂಡ್ ಕೇಳುತ್ತೆ. ಡಾಕ್ಟ್ರು ಇಟ್ಟವರೇ ಹೇಳ್ತಾರೆ, ಅಥವಾ ಕೆಲವು ಬಾರಿ ತಾಯಿಗಳೇ ಹೇಳ್ತಾರೆ, ಈ ಮಗು ಎದೆ ಕೈಲಿಟ್ಟರೆ ಏನೋ ಹೊಡ್ಕೊಳ್ತಾ ಇದೆ ಅಂತ, ಆ ಥರ ಸೌಂಡ್ ಕೇಳುತ್ತೆ. ಅದನ್ನು ಕನ್ಫರ್ಮ್ ಮಾಡೋಕ್ಕೆ ಎಕೋಕಾರ್ಡಿಯೋಗ್ರಾಫರು ಪ್ರೋಬಿಟ್ಟು ಕರೆಕ್ಟಾಗಿ ಎಲ್ಲಿ ಹೋಲಿದೆ, ಎಷ್ಟು ದೊಡ್ಡದಾಗಿದೆ, ಅದರಲ್ಲಿ ಎಷ್ಟು ಬ್ಲಡ್ ಮಿಕ್ಸ್ ಆಗ್ತಾ ಇದೆ, ಶುದ್ಧ ರಕ್ತ ಅಶುದ್ಧ ರಕ್ತ, ಅದನ್ನೆಲ್ಲ ಇನ್ಫಾರ್ಮೇಷನ್ ಅದರಲ್ಲಿ ಗೊತ್ತಾಗುತ್ತೆ. ಸೊ ಈಗ MO ಡೈಮೆನ್ಷನಲ್ಲಿ ಕರೆಕ್ಟ್ ಹೋಲ್ ಎಲ್ಲಿದೆ, ಎಷ್ಟು ಸೈಜ್ ಗೊತ್ತಾಗುತ್ತೆ. ಆಮೇಲೆ ಡಾಪ್ಲರ್ ಅಂತ ಮಾಡ್ತೀವಿ, ಅದರಲ್ಲಿ ಎಷ್ಟು ಪ್ರಮಾಣದಲ್ಲಿ ಬ್ಲಡ್ ಮಿಕ್ಸ್ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಇದು ಅಂದ್ರೆ ಅಷ್ಟು ಒಳಗೆ ಈ ಎಕ್ವಿಪ್ಮೆಂಟ್ ಇಂದಾನೆ ಗೊತ್ತಾಗುತ್ತೆ. ಎಕ್ವಿಪ್ಮೆಂಟ್ ಅದೆಲ್ಲ ಅಲ್ಟ್ರಾಸೋನಿಕ್ ವೇವ್ಸ್ ಹೋಗ್ಬಿಟ್ಟು ಬರೋದು, ಎಕೋದಲ್ಲೇ ಗೊತ್ತಾಗುತ್ತೆ. ಅದೆಲ್ಲ ಕಂಪ್ಯೂಟರ್ ಅಲ್ಲಿ ಅನಲೈಸ್ ಮಾಡಿ. ಚಿಕ್ಕ ಮಕ್ಕಳೆಲ್ಲ ಆ ಥರ ಹೋಲ್ ಬರುತ್ತೆ. ಇದು ಡಿಸೀಸ್ ಕಂಜನೈಟಲ್ ಹಾರ್ಟ್ ಡಿಸೀಸ್, ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂತ ಹೇಳ್ತೀವಿ. ಈಗ ಮಗು ತಾಯಿಯ ಹೊಟ್ಟೆಯಲ್ಲಿ ತಯಾರಾಗಬೇಕಿದ್ರೆ ಫಸ್ಟ್ 21 days, 21st ಡೇಯಲ್ಲಿ ಹಾರ್ಟ್ ಚೇಂಜಸ್ ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತೆ, ಹಾರ್ಟ್ ಬೀಟಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಟೈಮಲ್ಲಿ ತಾಯಿ ಹೃದಯ ಆರೋಗ್ಯದಲ್ಲಿ ಏನಾದ್ರು ಏರ್ಪೇರಾದರೆ, ಜ್ವರ ಬಂದರೆ, ಮೀಸಲ್ಸ್ ಆದರೆ, ಮಮ್ಸ್ ಆದರೆ, ಅಥವಾ ಏನೋ ಒಂದು ಡ್ರಗ್ಸ್ ತೊಗೊಂಡಿದ್ರೆ ಅವರು, ಆವಾಗ ಹಾರ್ಟ್ನ ತಯಾರಿಕೆಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಟೈಮಲ್ಲಿ ಡಿಫೆಕ್ಟ್ ಆಗಿಬಿಡುತ್ತೆ. ಅದು ಹುಟ್ಟಿದ ಮೇಲೆ ಮ್ಯಾನಿಫೆಸ್ಟ್ ಆಗುತ್ತೆ. ಓಕೆ, ಇದನ್ನು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂತಲೂ ಹೇಳ್ಬೋದು. ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂತ ನಾವು ಮೆಡಿಕಲ್ ಇದರಲ್ಲಿ ಹೇಳ್ತೀವಿ. ಇದು ಹೆರಿಡಿಟಿ ಆ ಥರ ಇದೇನಿಲ್ಲ? ಹೆರಿಡಿಟ್ರಿನೂ ಇರುತ್ತೆ. ಈಗ ನೀವು ಈ ಕನ್ಸಾಂಗಿನಸ್ ಮ್ಯಾರೇಜ್ ಅಂತ ಹೇಳ್ತೀವಿ, ಕನ್ಸಾಂಗಿನ ಸಂಬಂಧದ ಒಳಗಡೆನೆ ಮದುವೆಗಳಾಗಿದ್ದರೆ ಅಂಥವ್ರಲ್ಲಿ ಈ ಥರ ಕಂಜನೈಟಲ್ ಹಾರ್ಟ್ ಡಿಸೀಸ್ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸು ಸ್ವಲ್ಪ ಜಾಸ್ತಿ. ಸೊ ಹಾಗಾಗಿ ನಾವು ಡಾಕ್ಟರ್ಸ್ಗಳು ಕನ್ಸಾಂಗಿನಸ್ ಮ್ಯಾರೇಜನ್ನು ಸಪೋರ್ಟ್ ಮಾಡಲ್ಲ. ನಾರಾಯಣ ಹೆಲ್ತ್ ಎಲ್ಲ ಆರೋಗ್ಯ ಸೇವೆಗಳು ಒಂದೇ ಸೂರಿನಡಿಯಲ್ಲಿ. ಹೃದ್ರೋಗದ ಚಿಕಿತ್ಸೆ ಮತ್ತು ಸಮಗ್ರ ಆರೈಕೆ, 35ಕ್ಕೂ ಹೆಚ್ಚು ಸೂಪರ್ ಸ್ಪೆಷಾಲಿಟಿಗಳು,
ಕ್ಯಾನ್ಸರ್ ಹಾಗೂ ಅಸ್ಥಿಮಜ್ಜೆ ವಿಭಾಗ, ಮಂಡಿ, ಕೀಲು, ಬೆನ್ನುಹುರಿ ಮತ್ತು ಟ್ರಾಮಾ ಚಿಕಿತ್ಸೆಗೆ ಶ್ರೇಷ್ಠತಾ ಕೇಂದ್ರ. ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೇವೆ. ಫಾರ್ಮ್ ಟಿವಿ ಹೆಲ್ತ್ ಗ್ರಾಹಕರಿಗೆ ಚಿಕಿತ್ಸಾ ಮಾರ್ಗದರ್ಶನ ಮತ್ತು ಆಕರ್ಷಕ ಡಿಸ್ಕೌಂಟ್. ನಾರಾಯಣ ಹೆಲ್ತ್ ಸಿಟಿ, ಬೆಂಗಳೂರು. ಅಪೋಲೋ ಆಯುರ್ವೇದ ದೇಶದ ಅತಿ ದೊಡ್ಡ ಆಯುರ್ವೇದ ಆಸ್ಪತ್ರೆ ಸರಣಿ. ಗುಣಮಟ್ಟಕ್ಕಾಗಿನ ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಏಕೈಕ ಆಯುರ್ವೇದ ಸಂಸ್ಥೆ. ಹೆಲ್ತ್ ಇನ್ಶೂರೆನ್ಸ್ ಮತ್ತು ಟಿಪಿಎಗಳಿಂದ ಕ್ಯಾಶ್ಲೆಸ್ ಸೌಲಭ್ಯ. ಸುಲಭಕ್ಕೆ ವಾಸಿಯಾಗದ ಬಹುರೋಗ ಪೀಡಿತರಿಗೆ ಶುದ್ಧ ಆಯುರ್ವೇದ ಚಿಕಿತ್ಸೆ. ಫಾರ್ಮ್ ಟಿವಿ ಹೆಲ್ತ್ ಗ್ರಾಹಕರಿಗೆ ಚಿಕಿತ್ಸಾ ಮಾರ್ಗದರ್ಶನ ಮತ್ತು ಆಕರ್ಷಕ ಡಿಸ್ಕೌಂಟ್. ಅಪೋಲೋ ಆಯುರ್ವೇದ. ವಿಶ್ವಾರಾಧ್ಯ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಸಂಶೋಧನಾ ಸಂಸ್ಥೆ. ವಿಶ್ವದ ಅತ್ಯುತ್ತಮ ರೇಡಿಯೋಥೆರಪಿ ಈಗ ದಾವಣಗೆರೆಯಲ್ಲಿ. ಮೆಡಿಕಲ್, ರೇಡಿಯೇಷನ್ ಮತ್ತು ಸರ್ಜಿಕಲ್ ಆಂಕಾಲಜಿ ವಿಭಾಗಗಳೊಂದಿಗೆ ಸಮಗ್ರ ಕ್ಯಾನ್ಸರ್ ಚಿಕಿತ್ಸೆ, ಗರ್ಭಕೋಶ ಕ್ಯಾನ್ಸರ್ ತಡೆಗೆ ವ್ಯಾಕ್ಸಿನ್, ತ್ವರಿತ ಚಿಕಿತ್ಸೆ, ವ್ಯಕ್ತಿಗತ ಆರೈಕೆ, ಎಲ್ಲಾ ಆರೋಗ್ಯ ವಿಮಾ ಸೌಲಭ್ಯ. ಫಾರ್ಮ್ ಟಿವಿ ಹೆಲ್ತ್ ಗ್ರಾಹಕರಿಗೆ ಆದ್ಯತೆಯ ಉಪಚಾರ ಮತ್ತು ಆಕರ್ಷಕ ಡಿಸ್ಕೌಂಟ್. ಕಳೆದೆರಡು ವರ್ಷಗಳಿಂದ ಕರ್ನಾಟಕದ ಆರೋಗ್ಯ ಸೇವೆಯಲ್ಲಿ ವಿಶ್ವಾರಾಧ್ಯ. ಸೊ ಎಕೋಕಾರ್ಡಿಯೋಗ್ರಾಮ್ ಅಲ್ಲಿ ಈ ತರ ಇನ್ಫಾರ್ಮೇಶನ್, ಅದಕ್ಕೆ ನಾನು ಹೇಳಿದೆ ಆ ಪೇಷಂಟ್ ಕಂಪ್ಲೇಂಟು ಡಾಕ್ಟರ್ ಏನು ಸಸ್ಪೆಕ್ಟ್ ಮಾಡಿದ್ದಾರೆ ಅದಕ್ಕೆ ಸರಿಯಾಗಿ ಅಲ್ಲಿ ಇದೆಯೋ ಇಲ್ಲ ಅಂತ ನೋಡೋಕ್ಕೆ. ಇದು ಹೋಲ್ಗಳ ಬಗ್ಗೆ ನೋಡಬೇಕು ಅಂದರೆ ಇಷ್ಟು ನೋಡಬೇಕಾಗತ್ತೆ. ಇನ್ನು ಕೆಲವು ಬಾರಿ ಏನಾಗುತ್ತೆ, ಪೇಷಂಟ್ ಕಂಪ್ಲೇಂಟು ಡಾಕ್ಟ್ರಿಗೂ ಸಸ್ಪಿಷನ್ ಇರುತ್ತೆ, ಬಟ್ ಎಕೋದಲ್ಲಿ ಏನು ಮಾಡಿದರೂ ಕಾಣಿಸ್ತಲ್ಲ ಹೋಲು. ಆವಾಗ ನಾವು ಟ್ರಾನ್ಸ್ಇಸೋಫೇಜಿಯಲ್ ಮಾಡಿ ಅಂತ ಹೇಳ್ತೀವಿ. ಇಲ್ಲ ಕಾಂಟ್ರಾಸ್ಟ್ ಒಂದು ಸಣ್ಣ ಬಬಲ್ ಕೊಟ್ಟು ಅಟ್ಲೀಸ್ಟ್ ಒಂದು ಗಾಳಿ, ಒಂದು ಬಬಲ್ಲಾರು ಆ ಕಡೆಯಿಂದ ಈ ಕಡೆ ಹೋಗ್ತಾ ಇದೆಯಾ ಲೆಫ್ಟಿಂದ ರೈಟ್ ಅಂತ ನೋಡ್ತೀವಿ. ಸೊ ಹಾಗೆ ಸೊ ಆ ಥರ ಚಾನ್ಸ್ ಇರುತ್ತೆ, ಆ ಥರ ಚಾನ್ಸ್ ಇರುತ್ತೆ. ಹೋಲ್ ಇದ್ರೂ ಮಿಸ್ ಆಗೋ ಚಾನ್ಸ್ ಇರುತ್ತೆ. ಆವಾಗ ನಾವು ಸ್ಪೆಷಲ್ ಟೆಸ್ಟ್ಗಳು ಕೇಳಬೇಕಾಗುತ್ತೆ. ಎಕೋದಲ್ಲೇ ಸ್ಪೆಷಲ್ ಎಕೋಕಾರ್ಡಿಯೋಗ್ರಾಮ್ಗಳು ಕೇಳಬೇಕಾಗುತ್ತೆ. ಇದನ್ನ ಆದಷ್ಟು ಬೇಗ ಮಾಡಿ ಟ್ರೀಟ್ಮೆಂಟ್ ಕೊಡಬೇಕು, ಇಲ್ಲಾಂದ್ರೆ ಮಗು ಮತ್ತೆ ಅದರಿಂದ ಅದೇ ಹೇಳ್ದಲ್ಲ ನಾನು, ಕಾಯಿಲೆ ಕಂಡುಹಿಡಿಯೋದೇ ಕಷ್ಟ. ಈಗ ಈಗ ಎಲ್ಲಿ ಹೋಲ್ ಇದೆ ಅಂತ ಕನ್ಫರ್ಮೇಷನ್, ಎಲ್ಲಿದೆ, ಎಷ್ಟು ಸೈಜ್ ಇದೆ, ಎಷ್ಟು ತೊಂದರೆ ಕೊಡ್ತಾ ಇದೆ, ಅದಕ್ಕೆ ಸರಿಯಾಗಿ ನಾವು ಟ್ರೀಟ್ಮೆಂಟ್ ಹೇಳ್ತೀವಿ. ಸಪೋಸ್ ರಿಸೀವಿಂಗ್ ಚೇಂಬರ್ಸಲ್ಲಿ ಹೋಲ್ ಇದೆ, ಮಗುಗೆ 1 ವರ್ಷ, ಇನ್ನೊಂದು 2-3 ವರ್ಷ ಕಾಯ್ಬೋದು, ಏನು ತೊಂದರೆ ಇಲ್ಲ, ಮಗು ಬೆಳೀಲಿ, ಆಮೇಲೆ ಅದಕ್ಕೆ ಡಿವೈಸ್ ಕ್ಲೋಸ್ ಮಾಡಬೇಕು, ಆಪರೇಷನ್ ಮಾಡಬೇಕು, ಆಮೇಲೆ ಹೇಳೋಣ ಅಂತ ಔಷಧಿ ಬರೆದು ಕಳಿಸ್ತೀವಿ. ಇನ್ನೊಂದು ಮಗುಗೆ ಆಲ್ರೆಡಿ ಬ್ಲೂ ಚೇಂಜಸ್ ಇರುತ್ತೆ, ಪಂಪಿಂಗ್ ಚೇಂಬರ್ಸಲ್ಲಿ ಹಾರ್ಶ್ ಮರ್ಮರ್ ಇರುತ್ತೆ, ಆಲ್ರೆಡಿ ಚೇಂಜಸ್ ತುಂಬ ಆಗಿರುತ್ತೆ, ಆವಾಗ ಅವನಿಗೆ ತಕ್ಷಣ ಆಪರೇಷನ್ ಮಾಡಿಸ್ಕೊಳ್ಳಿ ಅಂತ. ಸೊ ಹಾಗಾಗಿ ಇವೆಲ್ಲ ಇನ್ಫಾರ್ಮೇಷನ್ಸು ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಟ್ರೀಟ್ಮೆಂಟ್ ಪ್ಲ್ಯಾನಿಂಗ್. ಸೊ ಪ್ರತಿಯೊಂದು ಟೆಸ್ಟಲ್ಲೂ ಯಾವ್ಯಾವ ಇನ್ಫಾರ್ಮೇಷನ್ ಬೇಕು ಅದು ಸಿಗೋ ತನಕನೂ ನಾವು ಬಿಡಲ್ಲ. ಬಿಕಾಸ್ ಟ್ರೀಟ್ಮೆಂಟ್ ಪ್ಲಾನಿಂಗ್ ಡಿಪೆಂಡ್ಸ್ ಆನ್ ದೋಸ್ ಇನ್ಫಾರ್ಮೇಷನ್. ಅಂದರೆ ಅದೇ ಅಂದ್ಕೋಬೋದು ನೀವು, ಕೆಲವರಿಗೆ ಹೋಲ್ ಇದೆ ಅಂತ ಹೇಳ್ತಾರೆ, ಈಗ ಸದ್ಯ ಬೇಡ ಅಂತ ಒಂದು 4 ವರ್ಷ ಬಿಟ್ಟು ಮಾಡೋಣ ಅಂತ ಹೇಳ್ತಾರೆ. ಇನ್ನೊಬ್ಬರಿಗೆ ಬಂದ ದಿವಸನೇ ತಕ್ಷಣ ಆಪರೇಷನ್ ಮಾಡಬೇಕು ಅಂತ ಹೇಳಿದಾರಂತೆ ಅಂತೇಳಿ. ಇವೆಲ್ಲ ಡಿಪೆಂಡ್ಸ್ ಆನ್ ದ ಇನ್ಪುಟ್ ಅಲ್ಲಿ. ಅಂದರೆ ಈಗ ಈ ವಿಶ್ಲೇಷಣೆ ಮಾಡೋದು, ಹೌದು, ಮತ್ತೆ ನಿರ್ಧಾರ ತಗೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ. ಹೌದು, ಅದಕ್ಕೆಲ್ಲ ಈ ಟೆಸ್ಟ್ಗಳು, ವೆರೈಟೀಸ್ ಆಫ್ ಟೆಸ್ಟ್ಗಳು, ಸ್ಪೆಷಲ್ ಟೆಸ್ಟ್ಗಳು ನಮಗೆ ಹೆಲ್ಪ್ ಮಾಡುತ್ತೆ. ಯಾವಾಗ ಯಾವುದನ್ನು ತಗೋಬೇಕು ಅನ್ನೋದು ನಮ್ಮ ಎಕ್ಸ್ಪರ್ಟೈಸ್. ಇನ್ನೊಂದು ಕೇಳಿದ್ದೀವಿ ಡಾಕ್ಟರ್, LVEF ಅಂತ, ಇದು ಕೇಳಿರೋದು ಮತ್ತೆ ಈ ಗೂಗಲ್ ಅಲ್ಲಿ ನೋಡೋದು. ಇದೇನಿದು LVEF ಅಂತ? ಇದು ಲೆಫ್ಟ್ ವೆಂಟ್ರಿಕ್ಯುಲರ್ ಎಜೆಕ್ಷನ್ ಫ್ರಾಕ್ಷನ್, LVEF ಅಂತ ನಿಮಗೆ ಟರ್ಮಿನಾಲಜಿ ಹೇಳಬೇಕು ಅಂದರೆ. ಇಜೆಕ್ಷನ್ ಫ್ರಾಕ್ಷನ್ ಅಂದರೆ ರಫ್ಲಿ ಹಾರ್ಟ್ ಕೆಪಾಸಿಟಿಯನ್ನು ಹೇಳುವಂಥ ಒಂದು ಮೆಥಡ್ ಅದು. ಇಜೆಕ್ಷನ್ ಫ್ರಾಕ್ಷನ್, ಇಜೆಕ್ಷನ್ ಅಂದರೆ ಹಾರ್ಟ್ ಹೀಗೆ ಇಜೆಕ್ಟ್ ಮಾಡಿದಾಗ ಎಷ್ಟು ಫ್ರಾಕ್ಷನ್ ಆಫ್ ದ ಬ್ಲಡ್ ಇನ್ಸೈಡ್ ದ ಹಾರ್ಟ್ ಹೊರಗಡೆ ಬರ್ತಾ ಇದೆ ಅಂತ, ಆಚೆ ಕಳಿಸುತ್ತೆ, ಇಜೆಕ್ಷನ್ ಫ್ರಾಕ್ಷನ್ ಅಂತ ಹೇಳ್ತೀವಿ. ಸಪೋಸ್ ಹಾರ್ಟ್ದು ಕೆಪಾಸಿಟಿ ಒಳಗಡೆ 100 ml ಇದೆ ಅಂತ ನಾನು ನಿಮಗೆ ಸಿಂಪಲ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಆ್ಯಕ್ಚುಯಲ್ ಕೆಪಾಸಿಟಿ ಇಸ್ ಲಿಟಲ್ ಲೆಸ್, 70-80 ml ಇರುತ್ತೆ. 100 ml ಬ್ಲಡ್ ಇದೆ ಅಂತ ಇಟ್ಕೊಳ್ಳಿ. ಹಾರ್ಟ್ ಇದು ಎಲ್ಲರಿಗೂ ಚಿಕ್ಕ ಮಕ್ಕಳಿಗೆ ಸಿಂಪಲ್ ಬೇರೆ ಬೇರೆ ಇರುತ್ತೆ, ಹಾರ್ಟ್ ಸೈಜ್ ಮೇಲೆ ಹೋಗುತ್ತೆ. ನಾನು ನಿಮಗೆ ಅರ್ಥ ಆಗಲಿಕ್ಕೆ ಎಕ್ಸಾಂಪಲ್ ಕೊಡ್ತಾ ಇರೋದು, 100 ml ಬ್ಲಡ್ ಒಳಗಡೆ ಇದೆ ಅಂದರೆ ಅದು ಈಗ ಒಂದು ಬಾರಿ ಹೀಗೆ ಪಂಪ್ ಮಾಡಿದಾಗ 60 ml ನಾರ್ಮಲಿ ಹೊರಗಡೆ ಬರುತ್ತೆ, 40 ml ಹಾಗೆ ಇರುತ್ತೆ. ದೆನ್ ಅನದರ್ 60 ml ಜಾಯ್ನ್ ಆಗುತ್ತೆ, ಅದು ನೆಕ್ಸ್ಟ್ ಪಂಪಲ್ಲಿ ಬರುತ್ತೆ. ದಿಸ್ ಹೌ ಮಚ್ ಬ್ಲಡ್ ಈಸ್ ಗೆಟಿಂಗ್ ಎಜೆಕ್ಟೆಡ್, ಹೌ ಮಚ್ ಫ್ರಾಕ್ಷನ್ ಆಫ್ ದ ಬ್ಲಡ್, ಅದನ್ನು ಎಜೆಕ್ಷನ್ ಫ್ರಾಕ್ಷನ್ ಅಂತ ಹೇಳ್ತೀವಿ. ನಾರ್ಮಲಿ ಎನಿಥಿಂಗ್ ಬಿಟ್ವೀನ್ 50 to 60 ml ಬ್ಲಡ್ ಬಂದರೆ ದಟ್ ಈಸ್ ಗುಡ್ ಎನಫ್.
ಫಾರ್ ಅವರ್ ಡೇ ಟು ಡೇ ಆಕ್ಟಿವಿಟೀಸ್, ನಮ್ಮ ದೈನಂದಿನ ಆಕ್ಟಿವಿಟೀಸ್ಗೆ ಪ್ರತಿ ಸೆಕೆಂಡ್ ಪ್ರತಿ ಬೀಟಲ್ಲಿ ಪ್ರತಿ ಬೀಟಲ್ಲಿ ಅಷ್ಟು ಬ್ಲಡ್ ನಮ್ಮ ಇದಕ್ಕೆ ಚಲನವಲನಕ್ಕೆ ಬೇಕಾಗುತ್ತೆ. ಅದು ಇಲ್ಲ ಅಂದರೆ ಆವಾಗ ಅವನಿಗೆ ಮನುಷ್ಯನಿಗೆ ತೊಂದರೆ ಶುರುವಾಗುತ್ತೆ. ಕಾಲಲ್ಲಿ ಊತ ಬರೋದು ಅಥವಾ ಲಂಗ್ಸಲ್ಲಿ ನೀರು ಸೇರ್ಕೊಳ್ಳೋದು, ಉಬ್ಸ ಬರೋದು, ಟೈರ್ಡ್ನೆಸ್ಸು. ಆವಾಗ ಅವನ ಎಜೆಕ್ಷನ್ ಫ್ರ್ಯಾಕ್ಷನಲ್ಲಿ ಕಡಿಮೆ ಆಗಿರುತ್ತೆ. ಅದು ಕಂಪ್ಯೂಟ್ರು ಎಕ್ಸಾಕ್ಟ್ ಮೆಜರ್ ಮಾಡಿ ಹೇಳುತ್ತೆ. ಕಲರ್ ಡಾಪ್ಲರಲ್ಲಿ ಹಾಕಿ ಅದು ಎಷ್ಟು ml ಬರ್ತಾ ಇದೆ. ಸೊ ಒಬ್ಬನಿಗೆ 30 ml ಇರ್ಬೋದು, ಆವಾಗ 30% ಅಂತ ಬರೀತಾರೆ. ಇನ್ನೊಬ್ಬನಿಗೆ 20%. ಯಾವ ಟೆಸ್ಟು ಅಂತ ನಾವು ಹೋಗೋಕ್ಕಿಂತ ಮುಂಚೆ ಅಲ್ಲಿ ಲೆಫ್ಟ್ ವೆಂಟ್ರಿಕಲ್ ಅಂತಂದ್ರೆ ಏನು? LV. ಬಿಕಾಸ್ ಲೆಫ್ಟ್ ವೆಂಟ್ರಿಕಲ್ಲೇ ಮೇನ್ ಪಂಪು. ಈಗ ಲೆಫ್ಟ್ ವೆಂಟ್ರಿಕಲ್ಲು ಈಗ ಅದು ನಿಂಗೆ 4 ಚೇಂಬರ್ ಇದೆ ಅಂತ ಹೇಳಿದೆ. ಲೆಫ್ಟ್ ವೆಂಟ್ರಿಕಲ್ಲು, ರೈಟ್ ವೆಂಟ್ರಿಕಲ್ಲು, ರೈಟ್ ಏಟ್ರಿಯಂ, ಲೆಫ್ಟ್ ಏಟ್ರಿಯಂ. ಏಟ್ರಿಯಂ ಅಂದರೆ ರಿಸೀವಿಂಗ್ ಚೇಂಬರ್ಸು, ವೆಂಟ್ರಿಕಲ್ ಅಂದರೆ ಪಂಪಿಂಗ್ ಚೇಂಬರ್ಸು. ಲೆಫ್ಟ್ ಸೈಡು ನಿಮ್ಗೆ ಆಗಲೇ ಹೇಳಿದೆ ಪ್ಯೂರ್ ಬ್ಲಡ್ಡನ್ನು ಪಂಪ್ ಮಾಡುತ್ತೆ, ರೈಟ್ ಸೈಡು ಇಂಪ್ಯೂರ್ ಬ್ಲಡ್ಡನ್ನು ಪಂಪ್. ಈ ರೈಟ್ ವೆಂಟ್ರಿಕಲ್ ಮಾಡೋ ಇಂಪ್ಯೂರ್ ಬ್ಲಡ್ಡು ಲಂಗ್ಸ್ಗೆ ಹೋಗುತ್ತೆ. ಸೊ ಅದನ್ನು ಮೆಜರ್ ಮಾಡೋದು ಅದರ ನಿಮ್ಗೆ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಬಿಕಾಸ್ ಈ ಪ್ಯೂರ್ ಬ್ಲಡ್ ನಮ್ಮ ಇಡೀ ದೇಹಕ್ಕೆ ಬೇಕು. ಪ್ಯೂರ್ ಬ್ಲಡ್ ಈಸ್ ಪಂಪ್ ಬೈ ಲೆಫ್ಟ್ ವೆಂಟ್ರಿಕಲ್. ಅದಕ್ಕೋಸ್ಕರ ಲೆಫ್ಟ್ ವೆಂಟ್ರಿಕಲ್ ಎಜೆಕ್ಷನ್, ನೀವು ಪ್ರಶ್ನೆ ಚೆನ್ನಾಗಿ ಕೇಳಿದ್ರಿ, ಕರೆಕ್ಟ್ ಆಗಿದೆ ಅದು. ಅದಕ್ಕೋಸ್ಕರ ಅದಕ್ಕೆ ಲೆಫ್ಟ್ ವೆಂಟ್ರಿಕಲ್ ಎಜೆಕ್ಷನ್ ಫ್ರಾಕ್ಷನ್ ಅಂತ ಇಟ್ಟಿದ್ದಾರೆ. ಹಾರ್ಟಲ್ಲಿ ಯಾವಾಗಲೂ ಲೆಫ್ಟ್ ಸೈಡ್ ಚೇಂಬರ್ಸ್ ಮೋರ್ ಇಂಪಾರ್ಟೆಂಟ್. ಇನ್ಫ್ಯಾಕ್ಟ್ ನಾವು ಬ್ಲಡ್ ಸಪ್ಲೈ ಪ್ಲಾನ್ ಮಾಡಬೇಕಿರೋ ಲೆಫ್ಟ್ ಸೈಡ್ಗೆ ಕಾನ್ಸಂಟ್ರೇಟ್ ಮಾಡ್ತೀವಿ. ರೈಟ್ ಸೈಡ್ ಅಷ್ಟು ಇಂಪಾರ್ಟೆಂಟ್. ಎವ್ರಿಥಿಂಗ್ ಈಸ್ ಇಂಪಾರ್ಟೆಂಟ್, ಬಟ್ ಲೆಫ್ಟ್ ಈಸ್ ಮೋರ್ ಇಂಪಾರ್ಟೆಂಟ್. ಹಾಗಾಗಿ ಲೆಫ್ಟ್ ವೆಂಟ್ರಿಕಲ್ ಎಜೆಕ್ಷನ್ ಫ್ರ್ಯಾಕ್ಷನ್ ಅಂತ ಬಂದಿರೋದು. ಸೊ ಎನಿಥಿಂಗ್ ಅಬೌವ್ 50-60 ಅವನಿಗೆ ಜಾಸ್ತಿ ಟ್ರೀಟ್ಮೆಂಟ್ ಬೇಕಾಗಲ್ಲ. 50ಕ್ಕಿಂತ ಕೆಳಗಡೆ ಇದೆ ಅಂದರೆ ಯಾಕೆ ಹಾರ್ಟ್ ವೀಕ್ ಆಗಿದೆ ಅಂತ ವಿಚಾರ ಮಾಡಬೇಕಾಗತ್ತೆ. ಬ್ಲಡ್ ಸಪ್ಲೈ ಕಡಿಮೆ ಆಗಿದೆಯೋ, ಮಸಲ್ ವೀಕ್ನೆಸ್ ಇದೆಯೋ, ಅದೆಲ್ಲ ಇನ್ಫಾರ್ಮೇಷನ್ ಅದರಲ್ಲಿ ಗೊತ್ತಾಗುತ್ತೆ. ಅಂದರೆ ಅದು ಸಪ್ಲೈ ಕಡಿಮೆ ಮಾಡ್ತಿದೆ ಅಂದರೆ ವೀಕ್ ಆಗಿದೆ ಅಂತ ಅರ್ಥ. ವೀಕ್ ಆಗಲಿಕ್ಕೆ ಕಾರಣಗಳು ಹಲವಾರು ಇರುತ್ತೆ. ಆ ಮಸಲ್ಲೇ ವೀಕ್ ಆಗಿರ್ಬೋದು, ಏನೋ ಮೆಡಿಸಿನ್ ತಗೊಂಡಿಂದ, ಕೆಲಸ ಯಾಕಾಗಿದೆ ಅಂತ ಕಂಡು. ಈಗ ಫಸ್ಟು ಪೇಷಂಟ್ ಕಂಪ್ಲೇಂಟ್ ಸುಸ್ತು ಅಂತ ಬಂದಿರ್ತಾನೆ, ಅವನಿಗೆ ಎಕೋಕಾರ್ಡಿಯೋಗ್ರಾಮಲ್ಲಿ ಹಾರ್ಟ್ ವೀಕ್ ಇದೆ ಅಂತ ಕನ್ಫರ್ಮ್ ಮಾಡ್ತೀವಿ. ಎಷ್ಟು % ಇದೆ ಅನ್ನೋದ್ರ ಮೇಲೆ ಟ್ರೀಟ್ಮೆಂಟ್ ಹೋಗುತ್ತೆ. ಸಪೋಸ್ 30% ಇದೆ ಅಂದರೆ ಅವನಿಗೆ ಸ್ವಲ್ಪ ಅಗ್ರೆಸಿವ್ ಟ್ರೀಟ್ಮೆಂಟ್, 40% ಇದೆ ಅಂದರೆ ಮಾಡ್ರೇಟ್ ಟ್ರೀಟ್ಮೆಂಟ್, ಅಬೌವ್ 60 ಇದೆ ಅಂದರೆ ಏನು ಬೇಡ. ಅದು ಆ ಪರ್ಸೆಂಟೇಜ್ ವ್ಯಾಲ್ಯೂನಲ್ಲೇ ಹೇಳ್ತೀರಾ ಡಾಕ್ಟರ್ ನೀವು? ಅದು ಎಲ್ ವಿ ಗ್ರೇಡಿಂಗ್, ಅದು ಎಷ್ಟು ವೀಕ್ ಇದೆ ಅಂತ. ತುಂಬ ವೀಕ್ ಇರೋರಿಗೆ ಅಗ್ರೆಸಿವ್ ಟ್ರೀಟ್ಮೆಂಟ್, ಜಾಸ್ತಿ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಕಾರಣ ಕಂಡುಹಿಡಿಬೇಕು. ಇದು ಎಲ್ಲ ವಯಸ್ಸಿನಲ್ಲೂ ಯಾವಾಗ ಬೇಕಾದರೂ ಆಗ್ಬೋದು. ಅದಕ್ಕೆ ಕಾರಣ ಕಂಡುಹಿಡಿಬೇಕು. ಕೆಲವರಿಗೆ ಬ್ಲಡ್ ಸಪ್ಲೈ ಕಡಿಮೆ ಆಗಿಬಿಟ್ಟು ಹಾರ್ಟ್ ವೀಕ್ ಆಗಿರುತ್ತೆ. ಆವಾಗ ಅವನಿಗೆ ಯಾಕೆ ಕಡಿಮೆ ಆಗಿದೆ, ಎಲ್ಲಿ ಬ್ಲಾಕ್ ಇದೆ, ಎಷ್ಟು ಪ್ರಮಾಣದಲ್ಲಿದೆ, ಅದನ್ನು ಹೇಗೆ ಸರಿ ಮಾಡ್ಬೋದು, ಆ ಥರ ಹೋಗ್ಬಿಡುತ್ತೆ ಟ್ರೀಟ್ಮೆಂಟ್. ಈಗ ಅದಕ್ಕೆಲ್ಲ ಏನು ಟೆಸ್ಟ್ ಮೆಥಡ್? ಆಂಜಿಯೋಗ್ರಾಮ್. ಆವಾಗ ಆಂಜಿಯೋಗ್ರಾಮ್ ಹೋಗುತ್ತೆ. ಡಾಕ್ಟರ್, ನೀವು LVF ವ್ಯಾಲ್ಯೂಸ್ ಹೇಳ್ತಾ ಇದ್ರಿ. ಒಂದು ಬೆಸ್ಟ್ ಅಂದರೆ ಒಂದು 60 ಅಂತ ಹೇಳ್ತಾ ಇದ್ರಿ. 55ರಿಂದ 60. 55ರಿಂದ 60. ಈಗ ಅದಕ್ಕಿಂತ ಕಡಿಮೆ ಅಂದರೆ ಯಾವಾಗ? ಅದರಿಂದ ಏನು ತೊಂದರೆ? ಎಲ್ಲಿವರೆಗೂ ಮ್ಯಾಕ್ಸಿಮಮ್ ವ್ಯಾಲ್ಯೂ? 60 ಮೇಲೆ ಹೋದರೆ ಏನು? ಎಲ್ಲಿವರೆಗೂ ಮ್ಯಾಕ್ಸಿಮಮ್ ವ್ಯಾಲ್ಯೂ ತೊಗೋಬೋದು? ಈಗ ಲೋವೆಸ್ಟ್ 60 ನಾರ್ಮಲ್, 55ರಿಂದ 50 ಮೇಲೂ ನಾರ್ಮಲ್ ಅಂತಲೇ ಹೇಳ್ತೀವಿ. ಆ ಇಜೆಕ್ಷನ್ ಫ್ರ್ಯಾಕ್ಷನ್ ಅಥವಾ ಹಾರ್ಟ್ ವೀಕ್ ಆಗೋದು ಯಾವ ಸ್ಪೀಡಲ್ಲಿ ಆಗ್ತಾ ಇದೆ ಅನ್ನೋದ್ರ ಮೇಲೆ ಹೋಗುತ್ತೆ. ಸಪೋಸ್ ಒಬ್ಬನಿಗೆ 60% ಇರೋನು ಎಕ್ದಮ್ 25%ಗೆ ಬಂದರೆ ಅವನಿಗೆ ತುಂಬ ವೀಕ್ನೆಸ್ ಆಗುತ್ತೆ, ಅವನ ಹತ್ರ ನಡಿಲಿಕ್ಕೂ ಆಗಲ್ಲ. ಕಾಲು ಸಡನ್ನಾಗಿ ಆ ಥರ ಬರುತ್ತೆ, ಕಾಯಿಲೆ ಮೇಲೆ ಹೋಗುತ್ತೆ. ಅದು ಯಾವ ಸ್ಪೀಡಲ್ಲಿ ಬಂತು ಹೇಳೋದ್ರ ಮೇಲೆ ಹೋಗುತ್ತೆ. ಇನ್ನು ಕೆಲವನಿಗೆ ಲಾಸ್ಟ್ ಇಯರು 55% ಇತ್ತು, ಈ ವರ್ಷ 50, ಮುಂದಿನ ವರ್ಷ 45, ಹೀಗೆ ನಿಧಾನ ಕಡಿಮೆ ಆಗ್ತಾ ಇದ್ದರೆ ಅವನು 10% ಬರೋ ತನಕನೂ ಅವನು ಹಾರ್ಟ್ ಟಾಲರೇಟ್ ಮಾಡುತ್ತೆ, ಅಥವಾ ಅವನು ದೇಹ ಟಾಲರೇಟ್ ಮಾಡುತ್ತೆ, ಅವನೂ ಟಾಲರೇಟ್ ಮಾಡ್ತಾನೆ. ಅವನಿಗೆ ಗೊತ್ತಿರುತ್ತೆ ನನ್ನ ಹತ್ರ ಜಾಸ್ತಿ ಫಾಸ್ಟ್ ವಾಕ್ ಮಾಡ್ಲಿಕ್ಕೆ ಆಗಲ್ಲ. ವರ್ಷ ಚೆಕಪ್ ಮಾಡಿಸ್ತಾ ಇದ್ರೆ ಗೊತ್ತಾಗಲ್ಲ. ಅಲ್ಲ, ವೀಕ್ ಇರೋರಿಗೆ ಹೇಳ್ತಾರೆ ಡಾಕ್ಟರ್, ಯಾಕೆಂದ್ರೆ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ, ಅದರ ಎಫೆಕ್ಟ್ ನೋಡಬೇಕು, ಪೇಷಂಟ್ಗೆ ತೊಂದರೆ ನೋಡಬೇಕು. ಸೊ ಇದು ಯಾವ ಸ್ಪೀಡಲ್ಲಿ ಹೋಗುತ್ತೆ ಅನ್ನೋದ್ರ ಮೇಲೂ ಹೋಗುತ್ತೆ. ಸೊ ನಿಧಾನ ಒಬ್ಬನದು ಹಾರ್ಟ್ ವೀಕ್ ಆಗ್ತಾ ಇರೋನಿಗೆ ಅವನು 10% ಬರೋ ತನಕನೂ ಚೆನ್ನಾಗಿರ್ಬೋದು, ಅಂದ್ರೆ ಬದುಕೊಂಡಿರ್ಬೋದು. ಚೆನ್ನಾಗಿ ಅಂತ ಹೇಳಲ್ಲ ನಾನು, ಕ್ವಾಲಿಟಿ ಆಫ್ ಲೈಫ್ ಟ್ರೀಟ್ಮೆಂಟ್ ಇದ್ದೂನು ಆ ಥರ ಇದ್ದೂನು ವೀಕ್ ಆಗ್ತಾ ಹೋಗುತ್ತೆ. ನಿಧಾನವಾಗಿ ವೀಕ್ ಹೋಗ್ತಾ ಇದ್ರೆ 10-15% ಇರೋರು ಓಡಾಡ್ಕೊಂಡು ಅಂದರೆ ಕ್ವಾಲಿಟಿ ಆಫ್ ಲೈಫ್ ಡೌನ್ ಇರಬಹುದು. ಇನ್ನೊಬ್ಬನು 60% ಇರುತ್ತೆ, 30% ಬಂದ ತಕ್ಷಣನೇ ಜೀವಕ್ಕೆ ಅಪಾಯ ಆಗ್ಬೋದು. ಸೊ ಹಾಗಾಗಿ ಇದಿಷ್ಟು ಪರ್ಸೆಂಟಿಗೆ ಜೀವ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದು ಎಜೆಕ್ಷನ್ ಫ್ರ್ಯಾಕ್ಷನ್, ಇಟ್ ಈಸ್ ಜಸ್ಟ್ ಅ ಮೆಜರ್ಮೆಂಟ್ ಆಫ್ ಹಾರ್ಟ್ ಫಂಕ್ಷನ್, ಬಟ್ ಹೌ ಹಿಸ್ ಬಾಡಿ ಈಸ್ ಅಡಾಪ್ಟಿಂಗ್ ಟು ದಟ್ ಫಂಕ್ಷನ್ ಹೇಳೋದು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಒಬ್ಬೊಬ್ಬನು ಒಂದೊಂದು ಥರ ಪ್ರೆಡಿಕ್ಟ್ ಮಾಡ್ಬೋದು. ಒಬ್ಬ ಮನುಷ್ಯ 60% ರೂಢಿ ಆದವನು ಏಕದಮ್ 30-40 ಬಂದ್ರೂ ಜೀವಕ್ಕೆ ಅಪಾಯ ಆಗ್ಬೋದು. ಇನ್ನೊಬ್ಬನು ನಿಧಾನ ಬಂದರೆ 10%-15% ತನಕನೂ
ಜೀವ ಇರುತ್ತೆ. ಇದರಲ್ಲಿ ನಿಮ್ಮ ಜವಾಬ್ದಾರಿ ಏನಂದ್ರೆ ಕಡಿಮೆ ಇದ್ದಾಗ ಏನು ಮಾಡ್ತೀರಾ? ಕಡಿಮೆ ಇದ್ದಾಗ ಆದಷ್ಟು ಪ್ರಯತ್ನ ಮಾಡಿ ಅದನ್ನು ನಾರ್ಮಲಿಗೆ ತರೋದು. ಎಲ್ಲರನ್ನೂ ನಾರ್ಮಲ್ ತರ್ಲಿಕ್ಕೆ ಆಗಲ್ಲ, ಅದು ಕೆಳಗೆ ಹೋಗದೆ ಇರೋ ಥರ ನೋಡ್ಕೋಬೇಕು. ಅಂದ್ರೆ ಅದು ನಿಮ್ಮ ಟ್ರೀಟ್ಮೆಂಟಲ್ಲಿ ಫಸ್ಟು ಯಾಕೆ ಕಡಿಮೆ ಆಗಿದೆ ಅಂತ ಕಂಡುಹಿಡಿದು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಮೋಸ್ಟ್ ಆಫ್ ದ ಟೈಮ್ ನಾರ್ಮಲ್ ಆಗುತ್ತೆ. ನಾರ್ಮಲ್ ಆಗಿಲ್ಲ ಅಂದ್ರೂ ಇನ್ನು ಮುಂದೆ ಕೆಳಗೆ ಹೋಗದೆ ಇರೋ ಥರ ನೋಡ್ಕೋಬೇಕು. ಅಕಸ್ಮಾತ್ 30ಕ್ಕೆ ನಿಂತ್ಕೊಂಡಿದೆ ಅಂದರೆ 30%ಅಲ್ಲೇ ಅವನ ಕ್ವಾಲಿಟಿ ಆಫ್ ದ ಲೈಫನ್ನು ಹೇಗೆ ಇಂಪ್ರೂವ್ ಮಾಡಬೇಕು ಅನ್ನೋದು ಡಾಕ್ಟರ್ ಕೆಲಸ. ಹಾಗೆ ಈಗ ಇದು ಕೆಳಗಿನ ನಂಬರ್ ಆಯಿತು, ಲೋಯರ್ ಲಿಮಿಟ್. ಅಪ್ಪರ್ ಲಿಮಿಟ್ 60-65. ಅದ್ರ ಮೇಲೆ ಹೋಗಲ್ಲ, ಹಾರ್ಟ್ ಕೆಪಾಸಿಟಿನೇ ಅಷ್ಟಿರುತ್ತೆ. ಓಕೆ, 60-65 ಅಂದರೆ ಅಷ್ಟು ರಿಮೈನಿಂಗ್ ಇರಲೇಬೇಕು ಅಲ್ಲ. ಎಜೆಕ್ಷನ್ ಫ್ರಾಕ್ಷನ್ ಅಂತ ಹೇಳಿದಾಗ ಇಟ್ ಈಸ್ ಅ ಮೆಜರ್ಮೆಂಟ್. ಹಾಗೆ ಓಕೆ, ಸೊ ಅವಾಗ ನಾರ್ಮಲ್ ಫಂಕ್ಷನಿಂಗ್ ಇರುತ್ತೆ. ಸೊ ಎಜೆಕ್ಷನ್ ಫ್ರಾಕ್ಷನ್ ಇಸ್ ಜಸ್ಟ್ ಒನ್ ಮೆಜರ್ಮೆಂಟ್ ಆ್ಯಂಡ್ ಸೀರಿಯಲ್ ಮೆಜರ್ಮೆಂಟ್ ಈಸ್ ಹೆಲ್ಪ್ಫುಲ್ ಫಾರ್ ಅವರ್ ಜಜ್ಮೆಂಟ್ ಆ್ಯಂಡ್ ಪ್ಲಾನಿಂಗ್ ದ ಟ್ರೀಟ್ಮೆಂಟ್. ಡಾಕ್ಟರ್, ಇವತ್ತು ನಾವು ಎಕೋ ಅನ್ನೋದ್ರ ಬಗ್ಗೆ, ಟೆಸ್ಟ್ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ವಿ. ಈ ಒಂದು ಎಕೋ ಟೆಸ್ಟಿಂದ ಎಷ್ಟೆಲ್ಲ ವಿಷಯಗಳನ್ನ ತಿಳ್ಕೊಬೋದು. ನೀವು ಏನೆಲ್ಲ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆ ಅದ್ರ ಬಗ್ಗೆ ಅನಾಲಿಸಿಸ್ ಮಾಡೋದು ಮತ್ತು ಡಿಸಿಷನ್ ತೊಗೊಳ್ಳೋದು, ಇದೆಲ್ಲ ಎಷ್ಟೊಂದಿದೆ, ಇದ್ರದ್ದು ಮಹತ್ವ ಎಷ್ಟು ಅಂತ ನಮಗೆ ಗೊತ್ತೇ ಇರಲಿಲ್ಲ. ನೀವು ಇದ್ರ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಸೊ ನಮ್ಮ ವಾಹಿನಿಯ ಪರವಾಗಿ ಮತ್ತು ವೀಕ್ಷಕರ ಪರವಾಗಿ ನಿಮಗೂ ಮತ್ತು ನಿಮ್ಮ ಸಂಸ್ಥೆ ಆಸ್ಟರ್ ಆಸ್ಪತ್ರೆಗೂ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀವಿ. ವೀಕ್ಷಕರೇ, ಈಗ ಹೃದಯಕ್ಕೆ ಸಂಬಂಧಪಟ್ಟ ಟೆಸ್ಟ್ಗಳು, ಪರೀಕ್ಷೆಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾಯಿದ್ವಿ, ಡಾಕ್ಟ್ರಿಂದ ವಿಷಯಗಳನ್ನ ತಿಳ್ಕೊಳ್ತಾ ಇದ್ವಿ. ಇವತ್ತು ನಾವು ಎಕೋ, ಈ ಒಂದೇ ಒಂದು ಟೆಸ್ಟ್ದಿಂದ ಎಷ್ಟೊಂದು ಮಾಹಿತಿಗಳನ್ನು ಡಾಕ್ಟ್ರು ತಿಳ್ಕೊಬೋದು, ಅವ್ರಿಗೆ ಡಿಸಿಷನ್ ತೊಗೊಳಕ್ಕೆ ಹೆಲ್ಪ್ ಮಾಡುತ್ತೆ, ಅದ್ರದ್ದು ಎಷ್ಟು ಮಹತ್ವ ಅಂತ ನಾವು ಡಾಕ್ಟರ್ ದಿವಾಕರ್ ಭಟ್ರಿಂದ ತಿಳ್ಕೊಂಡು ಬಂದ್ವಿ. ನಾವು ಮುಂದಿನ ಸಂಚಿಕೆಗಳಲ್ಲಿ ಇನ್ನೂ ಹಲವಾರು ವಿಧಾನಗಳು, ಟೆಸ್ಟ್, ಹಾರ್ಟ್ ರಿಲೇಟೆಡ್ ಟೆಸ್ಟ್ ವಿಧಾನಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ನಮ್ಮ ಆಯುಷ್ಮಾನ್ ಭವ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.